ಪುಣ್ಯ 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 ಬಾಗಿಲು ತೆಗಿ ಪುಣ್ಯ ಪುಣ್ಯ ಸಮಾಧಾನ ಮಾಡ್ಕೋ ಪುಣ್ಯ ವನಜಾ ಅವ್ರ ತಂದೆ ಅವ್ರ ಪೂರ್ತಿ ಆಸ್ತಿನ ಪೂರ್ಣಿ ಹೆಸರು ಬರೆದಿದ್ದಾರೆ. ಈ ಆಸ್ತಿ ನಾನು ಉಳಿಸ್ಕೊಳಕ್ಕೆ ಇರೋದು 2 ದಿನ. ಅಷ್ಟೊಳಗೆ ನನ್ನ ಮಗಳು ನನಗೆ ಸಿಗಬೇಕಾಗಿತ್ತು. ಇನ್ನೊಂದು 2 ದಿನ ಲೇಟಾಗಿ ನನ್ನ ಮಗಳು ಸಿಕ್ಕಿದ್ರೆ ಎಲ್ಲ ವೇಸ್ಟ್ ಆಗ್ತಾ ಇತ್ತು. ಈಗ ನನ್ನ ಮಗಳು ಸಿಕ್ಕಿದ್ಲು, ಆಸ್ತಿ ಎಲ್ಲ ನಮ್ದಾಯ್ತು. ಪೂರ್ಣಿ ನಮ್ಮ ಮಗಳು ಅಂತ ಹೇಳ್ಕೊಳ್ಳೋದಕ್ಕೆ ನಾವು ಹೆಮ್ಮೆ ಪಡಬೇಕು. ಪೂರ್ಣಿ ನಿಮ್ಮನ್ನ ತಂದೆ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಪಡ್ತಿದ್ದಾಳೆ. ಈ ಕ್ಷಣಕ್ಕೆ ನನ್ನ ಬಾಯಿಂದ ಬರ್ತಿರೋ ಒಂದೇ ಒಂದು ಮಾತಂದ್ರೆ ನಮ್ಮನ್ನ ಕ್ಷಮಿಸ್ಬಿಡು ಮಗಳೇ. ಎಂತ ಪಾಪಿ ನಾನು. ದೇವ್ರು ನನ್ನ ಜೀವನದಲ್ಲೇ ಯಾಕೆ ಹೀಗೆ ಆಟಾಡ್ತಿದ್ದಾನೆ? ತಂದೆ ತಾಯಿ ಪ್ರೀತಿ ವಿಷಯದಲ್ಲಿ ಕಣ್ಣ ಮುಚ್ಚಲೆ ಆಡ್ತಿದ್ದಾನೆ. ಕೊಟ್ಟಾಗ ಮಾಡಿ ಮತ್ತೆ ಕಿಟ್ಕೊಂಡು ಮತ್ತೆ ಕೊಟ್ಟು ನನ್ನ ಭಾವನೆ ನನ್ನ ನರ್ಕಕ್ಕೆ ತಳ್ತಿದ್ದಾನೆ. ನನಗೆ ಯಾಕೆ ಹೀಗಾಗ್ತಿದೆ? ಸಂತೋಷಕ್ಕೆ ಹಾಡು ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲಿದು ರಾಗಕ್ಕೆ ನಲಿದು ನನ್ನಂತೆ ಸಂತೋಷಕ್ಕೆ. ಏನ್ ಮಾವ, ಏನೋ ಖುಷಿಯಾಗಿದ್ದೀರಾ? ಏನ್ ಸಮಾಚಾರ? ಹೌದು, ನಾನು ಯಾವಾಗಲೂ ಖುಷಿಯಾಗಿರೋದು ಗೊತ್ತಲ್ಲ. ಅಲ್ಲೇ ಕಿಂದರ್ ಜೋಗಿ ಏನೋ ಹಾಡು ಹೇಳ್ಕೊಂಡು ಬಂದಾಗಿತ್ತು. ಇದು ಒಳ್ಳೆ ಕಥೆ ಆಯ್ತಲ್ಲಮ್ಮ ನಿಂದು. ನನಗೆ ವಿಪರೀತ ಸಂತೋಷ ಆದ್ರೂ ಹಾಡ್ತೀನಿ, ದುಃಖ ಆದ್ರೂ ಹಾಡ್ತೀನಿ, ಊಟ ಮಾಡ್ಬೇಕಾದ್ರೆ ಹಾಡ್ತೀನಿ, ಸ್ನಾನ ಮಾಡ್ಬೇಕಾದ್ರೆ ಹಾಡ್ತೀನಿ, ಹಲ್ಲುಜ್ಬೇಕಾದ್ರೆ ಹಾಡ್ತೀನಿ. ಹಾಡೋದ್ರಿಂದ ದೇಹಕ್ಕಾಗಿರೋ ಆಯಾಸ ಕಡಿಮೆ ಆಗತ್ತಮ್ಮ. ಕೆಲಸ ಮಾಡಿದ್ದೆ, ಅದು ಅಲ್ಲದೆ ಬೀದಿ ಬೀದಿ ಸುತ್ತೋ ಕಾರ್ಯಕ್ರಮ ಬೇರೆ ಇತ್ತಲ್ಲ, ಹಾಗಾಗಿ ಟಯರ್ಡ್ ಆಗಿ ನಿದ್ದೆ ಬರ್ತಾ ಇದೆ. ಸ್ವಲ್ಪ ಹೊತ್ತು ಮಲಗ್ತೀನಿ. ಹಾಡೋದ್ರಿಂದ ಆಗ್ಲೇ ಹೇಳ್ದ ಹಾಗೆ ಕಮ್ಮಿ ಆಗತ್ತೆ ಆಯಾಸ. ಬೀದಿ ಬೀದಿ ಅಲ್ದು ಸುಸ್ತಾಗಿದ್ಯಾ? ನೀವು ಮಾಡ್ತಿರೋದು ಸೆಕ್ಯೂರಿಟಿ ಕೆಲಸ ತಾನೆ? ಬೀದಿ ಬೀದಿ ಅಲ್ಲಿ ಅಂತದ್ದು ಏನಿರುತ್ತೆ? ಎಂಥ ಬಾಯಿ ಬೊಂಬೈನಂದು ಮಾತಾಡೋ ಫ್ಲೋನಲ್ಲಿ ಏನೇನೋ ಹೇಳ್ಬಿಟ್ನಲ್ಲ. ಅಂಥದ್ದೇನು ಇಲ್ಲಮ್ಮ. ಅದು ಆಫೀಸಿಂದ ಮನೆಯವರೆಗೂ ನಡ್ಕೋತಾ ಬಂದಲ್ಲ, ಅದು ಸ್ವಲ್ಪ ಆಯಾಸ ಆಗಿದೆ. ಅದಕ್ಕೋಸ್ಕರ ಹಾಡ್ಕೊಂಬಂದೆ. ನೀನೇನಮ್ಮ ಎಲ್ಲದರಲ್ಲೂ ಹುಡುಕ್ತಿಯಪ್ಪ. ಆಯ್ತಾಯ್ತು. ಅದೇನು ಕೈಯಲ್ಲಿ ಸ್ವೀಟ್ ಬಾಕ್ಸು? ಈಗ ಬಂದೆ ನೋಡು ಸಿಹಿ ಸುದ್ದಿಗೆ. ತಗೋ ಸ್ವೀಟ್. ಸ್ವೀಟ್ ಕೊಡು ಅಂತ ಸಿಹಿ ಸುದ್ದಿ ಏನು? ನನಗೆ ಅವಾರ್ಡ್ ಬಂತು. ಇಲ್ಲ, ಸಂಬಳ ಬಂತು. ಸಂಬಳನ? ಕೆಲ್ಸಕ್ಕೆ ಸೇರಿ ಇನ್ನೂ 2 ದಿನ ಆಗಿಲ್ಲ, ಆಗ್ಲೇ ಸಂಬಳ ಕೊಟ್ರ? ಸಂಬಳ ಅಂದ್ರೆ ಸಂಬಳ ತರ ಅಲ್ಲ. ನಮ್ಮ ಬಾಸ್ಗೆ ನನ್ನ ನೋಡಿ ಬಹಳ ಖುಷಿಯಾಗಿ ಅಡ್ವಾನ್ಸ್ ಇಟ್ಕೋ ಅಂತ ಕೊಟ್ರು. ನೀನೇನಮ್ಮ ಸ್ವೀಟ್ ಕೊಟ್ರೆ ಸ್ವೀಟ್ ಇಸ್ಕೋಬೇಕು, ಅದು ಬಿಟ್ಟು ಸಂಬಳ ಯಾಕೆ ಕೊಟ್ರು, ಸ್ವೀಟ್ ಯಾಕೆ ತಂದೆ, ಯಾರು ಮಾಡಿದ್ರು, ಯಾವ ತುಪ್ಪ ಉಪಯೋಗಿಸಿದ್ರು, ಯಾವ ಡಬ್ಬದಲ್ಲಿ ಪ್ಯಾಕ್ ಮಾಡಿದ್ದಾರೆ, ಪ್ರಶ್ನೆ ಹಾಕ್ತೀಯಲ್ಲಮ್ಮ, ಸುಮ್ಮನೆ ತಗೋಬೇಕಷ್ಟೇ. ನೀವು ಆಡೋ ಮಾತುಗಳು ಹಾಗಿತ್ತು.
ಅದಕ್ಕೆ ಕೇಳಿದೆ. ಇರಲಿ, ನಾನು ಮುಂದೆ ಕೋಟ್ಯಾಧಿಪತಿ ಆಗ್ತೀನಲ್ಲ, ನಿಮ್ಮನ್ನು ನೋಡ್ಕೋತೀನಿ. ನಿಮ್ಮೆಲ್ರಿಗೂ ಸರಿಯಾಗಿ ಉತ್ತರ ಕೊಡ್ತೀನಿ. ಏನು ಯೋಚನೆ ಮಾಡ್ತಿದ್ದೀರಾ ಮಾವ? ಏನಿಲ್ಲ, ಆಗ್ಲೇ ಹೇಳಿದ್ನಲ್ಲ, ಸಿಕ್ಕಾಪಟ್ಟೆ ಸುಸ್ತಾಗಿದೆ, ನಿದ್ದೆ ಬರ್ತಿದೆ ಅಂತ. ನೀನ್ ಸಿಕ್ಕಾಪಟ್ಟೆ ಯೋಚನೆ ಮಾಡಬೇಡ, ಸ್ವೀಟ್ ತಿನ್ನು. ತುಪ್ಪದಲ್ಲಿ ಮಾಡಿರೋದು. ಸಂತೋಷಕ್ಕೆ ಹಾಡು, ಸಂತೋಷಕ್ಕೆ. ಇದೇನಿದು? ಮನೆಗೆ ಬರ್ತಿದ್ದ ಹಾಗೆ ಊಟ ಊಟ ಅಂತ ಹೇಳ್ತಿದ್ದವರು ಇವತ್ತು ನಿದ್ದೆ ಬರ್ತಿದೆ, ನಾ ಮಲಗ್ತೀನಿ ಅಂತ ಹೋಗ್ಬಿಟ್ರಲ್ಲ. ಅದು ಊಟ ಮಾಡದೆ ಮಾವ ಮಲಗ್ಬಿಡ್ತಾರ ಅಂದರೆ ಇವರು ಹೊರಗೆಲ್ಲ ಊಟ ಮಾಡಿರ್ತಾರೆ ಅಂತಾನೆ ಅರ್ಥ. ಆದರೆ ಮಾವ ಅಷ್ಟು ಸುಲಭವಾಗಿ ಖರ್ಚು ಮಾಡೋರೇ ಅಲ್ವಲ್ಲ. ಅಲ್ಲ, ಸೆಕ್ಯೂರಿಟಿ ಕೆಲಸ ಅಂತಾರೆ, ಹಾದಿ ಬೀದಿಲಿ ಅಲ್ದಾಡ್ದೆ ಅಂತಾರೆ, ಸಂಬಳ ಬಂತು ಅಂತ ಹೇಳ್ತಿದ್ದಾರೆ. ಇವ್ರು ಮಾತಾಡ್ತಿರೋದು ನೋಡ್ತಿದ್ರೆ ಒಂದಕ್ಕೊಂದು ಸಂಬಂಧನೇ ಇಲ್ಲ ಅನಿಸ್ತಿದೆ. ಏನೋ ಎಡ್ವರ್ಟ್ ಮಾಡ್ತಿದ್ದಾರೆ ಅಂತ ಅನ್ನಿಸ್ತಿದೆ. ಇರಲಿ, ಅದೇನು ಅಂತ ಕಂಡು ಹಿಡಿಲೇಬೇಕು. ನಾಳೆನೇ ಇವ್ರನ್ನ ಫಾಲೋ ಮಾಡ್ತೀನಿ, ಆಗೆಲ್ಲ ಗೊತ್ತಾಗುತ್ತೆ. ಪೂರ್ಣಿ ಮನಸ್ಸಿಗೆ ತುಂಬ ನೋವಾಗಿರುತ್ತೆ. ಅವಳಿಗೆ ನಾವೇ ಸಮಾಧಾನ ಮಾಡಬೇಕು. ಹೌದಣ್ಣ, ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ಹಿಂಸೆಗಳಾದರೆ ಅವಳ ಮನಸ್ಸು ಕುಗ್ಗು ಹೋಗಿರುತ್ತೆ. ನಾವೆಷ್ಟೇ ಅಂದ್ಕೊಂಡ್ರು ಜನಾರ್ದನಿಂದ ಈ ವಿಷಯ ಮುಚ್ಚಿಡೋಕ್ಕಾಗಲಿಲ್ಲ. ಹೋಗಲಿ ಬಿಡಿ, ಅದಕ್ಕೆ ಇವತ್ತಲ್ಲ ನಾಳೆ ಅದು ಗೊತ್ತಾಗಲೇಬೇಕಿತ್ತು. ಇವತ್ತು ಗೊತ್ತಾಯಿತು. ಪೂರ್ಣಿನ ಸಮಾಧಾನ ಮಾಡಬೇಕಷ್ಟೆ. ಪೂರ್ಣಿ ಕಣ್ಣಲ್ಲಿ ನೀರು ಬಂದರೆ ಈ ಮನೆಗೆ ಶ್ರೇಯಸ್ಸಲ್ಲ. ಅವಳು ಈ ಮನೆ ನಂದಾದೀಪ. ಅವಳು ಯಾವಾಗಲೂ ನಗ್ನಾಗ್ತಾ ಇರಬೇಕು. ಅವಳಿಗೆ ಈ ನೋವನ್ನು ಮರೆಯೋ ಶಕ್ತಿ ಆ ಭಗವಂತ ಬೇಗ ಕೊಡಲಿ. ಏನು ಮಾತಾಡ್ತಾ ಇದ್ದೀರಾ ನೀವೆಲ್ಲ? ಅದಕ್ಕೇನಾಯಿತು? ಓ, ನೀನು ಈಗ ಬಂದ್ಯಾ? ಇವತ್ತು ಮನೆಗೆ ಜನಾರ್ದನ್ ಮತ್ತು ವನಜಾ ಬಂದಿದ್ರು. ವನಜಾ ಅವ್ರ ತಂದೆ ಅವ್ರ ಪೂರ್ತಿ ಆಸ್ತಿನ ಪೂರ್ಣಿ ಹೆಸರು ಬರೆದಿದ್ದಾರೆ. ಈ ಆಸ್ತಿ ನನಗೆ ಉಳಿಸ್ಕೊಳ್ಳೋಕ್ಕಿರೋದು 2 ದಿನ. ಅಷ್ಟರೊಳಗೆ ನನ್ನ ಮಗಳು ನನಗೆ ಸಿಗಬೇಕಾಗಿತ್ತು. ಇನ್ನೊಂದು 2 ದಿನ ಲೇಟಾಗಿ ನನ್ನ ಮಗಳು ಸಿಕ್ಕಿದ್ರೆ ಎಲ್ಲ ವೇಸ್ಟ್ ಆಗ್ತಾಯಿತ್ತು. ಈಗ ನನ್ನ ಮಗಳು ಸಿಕ್ಕಿದ್ಲು, ಆಸ್ತಿ ಎಲ್ಲ ನಮ್ದಾಯ್ತು. ಅದಕ್ಕೆ ಎಲ್ಲಿದ್ದಾರೆ? ರೂಮಲ್ಲಿದ್ದಾಳೆ. ನಾನು ಈಗಲೇ ಅದಕ್ಕೆ ನೋಡಕ್ಕೆ ಹೋಗ್ಬೇಕು. ಅಭಿ ಬೇಡ, ಅವಳಿಗೆ ಸಮಾಧಾನ ಆಗೋವರೆಗೂ ಅವಳನ್ನು ಸ್ವಲ್ಪ ಹೊತ್ತು ಅವಳ ಪಾಡಿಗೆ ಬಿಟ್ಬಿಡೋಣ. ನನಗೆ ನಂಬಿಕೆ ಇದೆ ಅವಳು ಆದಷ್ಟು ಬೇಗ ಇದರಿಂದ ಹೊರಗೆ ಬರ್ತಾಳೆ ಅಂತ. ಹೌದು, ಪೂರ್ಣಿ ಗಟ್ಟಿ ಮನಸ್ಸಿರೋಳು. ಇಷ್ಟು ವರ್ಷ ಅನಾಥೆಯಾಗೇ ಬೆಳೆದಿದ್ದಾಳೆ. ಈಗಾಗಲೇ ಸಾಕಷ್ಟು ನೋವುಗಳನ್ನು ಅನುಭವಿಸಿದಾಳೆ. ಇಂಥ ನೋವುಗಳನ್ನು ಎದುರಿಸೋ ಶಕ್ತಿ ಅವಳಿಗಿದೆ. ಆ ದೇವರು ಯಾಕೆ ಹೀಗೆ ಮಾಡ್ತಾನೋ ಗೊತ್ತಿಲ್ಲ. ಕೆಟ್ಟವರು, ಕೆಟ್ಟದನ್ನು ಮಾಡೋರು ಚೆನ್ನಾಗೇ ಇರ್ತಾರೆ. ಆದರೆ ಒಳ್ಳೆಯವರು, ಮನಸ್ಸಲ್ಲಿ ಪ್ರೀತಿಯನ್ನೇ ತುಂಬಿಕೊಂಡಿರೋರು ಪದೇ ಪದೇ ನೋವನ್ನು ಅನುಭವಿಸ್ತಾನೆ ಇರ್ತಾರೆ. ಯಾವುದೇ ಮಕ್ಕಳಿಗಾಗಲಿ ತನ್ನ ತಂದೆ ಕೆಟ್ಟವನು ಅಂತ ಗೊತ್ತಾದರೆ ತುಂಬ ನೊಂದ್ಕೋತಾರೆ. ಅದರಲ್ಲೂ ತನ್ನನ್ನು ತನ್ನ ತಂದೆ ಬರೀ ಆಸ್ತಿಗೋಸ್ಕರ ಮಾತ್ರ ಬೇಕು ಅಂತ ಹೇಳ್ತಾ ಇದ್ದಾರೆ ಅಂದಾಗ ಮನಸ್ಸಿಗೆ ಹಿಂಸೆ ಆಗುತ್ತಲ್ವಾ? ನಿಜ ಅಣ್ಣ, ತಂದೆ ತಾಯಿ ಕೆಟ್ಟವರಾಗಿದ್ದರೆ ಅದರ ಪರಿಣಾಮ ಮಕ್ಕಳ ಮನಸ್ಸು ಮೇಲೆ ಬೀಳುತ್ತೆ. ಇವ್ರಿಗಂತೂ ಎಲ್ಲ ವಿಷಯಕ್ಕೂ ನಾನೇ ಉದಾಹರಣೆ ಆಗ್ತೀನಿ. ಇವ್ರು ಯಾವಾಗ ಇದನ್ನೆಲ್ಲ ತಲೆಯಿಂದ ತೆಗೆದು ಹಾಕ್ತಾರೋ.
ಅದಕ್ಕೆ ತುಂಬ ಸ್ಟ್ರಾಂಗ್ ಆಗಿರ್ತಾರೆ. ನೀವು ಹೇಳಿದ ಹಾಗೆ ಇದೆಲ್ಲದರಿಂದ ಆದಷ್ಟು ಬೇಗ ಆಚೆ ಬರ್ತಾರೆ. ಬರೀ ಪೂರ್ಣಿ ಮಾತ್ರ ಅಲ್ಲ ಅಭಿ, ದೀಪಿಕಂಗೂ ಈ ವಿಷಯನ ಅರ್ಗಿಸ್ಕೊಳ್ಳೋದಕ್ಕೆ ಕಷ್ಟ ಆಗಿರುತ್ತೆ. ನೀನು ಹೋಗಿ ಅವಳಿಗೆ ಸಮಾಧಾನ ಮಾಡು. ಹಾಗೆ ಮಾಡ್ತೀನಿ. ಅವಳು ನನ್ನ ಸ್ವಂತ ಅಕ್ಕನ. ನನಗೆ ಸತ್ಯನ ಡೈಜೆಸ್ಟ್ ಮಾಡ್ಕೊಳಕ್ಕೂ ಆಗ್ತಿಲ್ಲ. ಇಷ್ಟು ಸಾಲದು ಅಂತ ಅವಳು ನನ್ನಪ್ಪಂಗೆ ಅವಮಾನ ಮಾಡ್ತಾಳ. ಇಲ್ಲ, ಅವಳು ನನ್ನ ಅಕ್ಕ ಅಲ್ಲ, ಅವಳು ನನ್ನ ಶತ್ರು. ಇಷ್ಟು ದಿನ ಅವಳು ಯಾರೋ ಒಬ್ಳು ಅನಾಥೆ ಅಂತ ಅವಳನ್ನ ದ್ವೇಷ ಮಾಡ್ತಿದ್ದೆ. ಆದರೆ ಈಗ ಅವಳ ಮೇಲೆ ದ್ವೇಷ 2ರಷ್ಟು ಜಾಸ್ತಿ ಆಗಿದೆ. ದೀಪಿಕಾ, ಸಮಾಧಾನ ಮಾಡ್ಕೋ ದೀಪಿಕಾ. ನನಗೆಲ್ಲ ವಿಷಯನೂ ಗೊತ್ತಾಯಿತು. ಇಷ್ಟು ವರ್ಷ ಇಲ್ದಿರೋ ಸಂಬಂಧ ಈಗ ಇದ್ದಕ್ಕಿದ್ದ ಹಾಗೆ ಸಿಕ್ಕಿದೆ ಅಂದಾಗ ಅದನ್ನು ತಕ್ಷಣಕ್ಕೆ ಡೈಜೆಸ್ಟ್ ಮಾಡಿಕೊಡೋದು ಕಷ್ಟ. ನನಗೆ ಅರ್ಥ ಆಗುತ್ತೆ. ಇಷ್ಟೆಲ್ಲ ರಾಧಾ ಅಂತ ಆಗಿರೋದು ನಿನಗೆ ಬೇಜಾರಾಗಿದೆ. ನಿಮ್ಮ ತಂದೆ ಮೇಲೂ ನಿನಗೆ ಬೇಸರ ಆಗಿದೆ. ನಿಮ್ಮ ತಂದೆನೂ ಹೀಗೆಲ್ಲ ಮಾಡಬಾರ್ದಿತ್ತು. ಅವ್ರಿಗೆ ಯಾಕಿಂತ ಕೆಟ್ಟ ಬುದ್ಧಿ ಬಂತೋ ನನಗೆ ಗೊತ್ತಿಲ್ಲ. ಮುಂಚೆ ಹೀಗಾದಾಗ ನಾನೇ ಅವ್ರನ್ನ ಸಪೋರ್ಟ್ ಮಾಡಿದ್ದೆ. ಆದರೆ ಈಗ ಅವ್ರು ಮಾಡಿರೋದು ತಪ್ಪು ಅಂತ ನನಗೆ ಅನ್ನಿಸ್ತಾ ಇದೆ. ಅದಕ್ಕೆ ದೇವತೆ ಅಂತವ್ರು ದೀಪಿಕಾ, ಅಂಥವ್ರನ್ನ ಮಗಳಾಗಿ ಪಡೆಯೋದಕ್ಕೆ ನಿಜವಾಗ್ಲೂ ನಿಮ್ಮ ಅಪ್ಪ ಅಮ್ಮ ಪುಣ್ಯ ಮಾಡಿರಬೇಕು. ಅಂಥದ್ರಲ್ಲಿ ಚಿಕ್ಕ ವಯಸ್ಸಲ್ಲಿ ಅವರು ದುರಾದೃಷ್ಟವಾದ ಮಗು ಅಂತ ಅವ್ರನ್ನ ಅನಾಥೆಯಾಗಿ ಮಾಡಿದ್ದಾರೆ. ಆ ತಪ್ಪನ್ನೇ ಕ್ಷಮಿಸೋಕ್ಕಾಗಲ್ಲ. ಅದು ಸಾಲದು ಅಂತ ಈಗ ಆಸ್ತಿಗೋಸ್ಕರ ಅದಕ್ಕೆ ಮಗಳು ಅಂತ ಒಪ್ಕೋತಿದ್ದಾರೆ. ಎಂಥ ಕ್ರೂರವಾದ ಮನಸ್ಸು ನಿಮ್ಮ ಅಪ್ಪಂದು. ಹೋಗ್ಲಿ ಬಿಡು ದೀಪಿಕಾ, ಅವ್ರವ್ರು ಮಾಡಿದ್ದವ್ರವ್ರು ಅನುಭವಿಸ್ತಾರೆ. ಆದರೆ ನೀನು ತುಂಬ ಲಕ್ಕಿ. ಇಷ್ಟು ವರ್ಷಗಳಾದ್ಮೇಲೆ ನಿನಗೊಬ್ಳು ಅಕ್ಕ ಇದ್ದಾಳೆ ಅಂತ ಗೊತ್ತಾಗಿದೆ. ಅದರಲ್ಲೂ ನೀವಿಬ್ರು ಒಂದೇ ಮನೆಗೆ ಸೊಸೆಯಾಗಿ ಬಂದಿದ್ದೀರಾ. ಎಂಥ ಕೋಇನ್ಸಿಡೆನ್ಸ್ ಅಲ್ವಾ? ಪೂರ್ಣಿ ಅದಕ್ಕೇನ ಅಕ್ಕ ಅಂತ ಕರೆಯೋದಕ್ಕೆ ನಿನಗೆ ಖುಷಿ ಆಗ್ತಿರ್ಬೇಕಲ್ವಾ? ನಿಮ್ಮ ತಂದೆ ಮಾಡಿದ್ದನ್ನೆಲ್ಲ ಮರೆತು ಅಕ್ಕನ ಪ್ರೀತಿಲಿ ಹಾಯಾಗಿದ್ಬಿಡು. ಆಗಿದ್ದೆಲ್ಲ ಆಗೋಯ್ತು. ಮತ್ತೆ ಯಾವುದನ್ನು ನೆನ್ಪು ಮಾಡ್ಕೋಬೇಡ. ಛೇ, ಈ ಮನೆಯಲ್ಲಿ ನಿನ್ನ ಬಿಟ್ಟರೆ ನಂಗೆ ಇನ್ಯಾವ ಸಂಬಂಧನೂ ಬೇಕಾಗಿಲ್ಲ ಅಂದ್ಕೊಂಡೆ. ಆದರೆ ನೀನು ಪೂರ್ಣಿನ ಅಕ್ಕ ಅನ್ಕೊ ಅಂತಿದ್ಯಾ? ನೀನು ನನಗೆ ಇರಿಟೇಟ್ ಮಾಡ್ತಿದ್ಯಾ? ಹುಚ್ಚಿಡ್ದಿದೆ ನಿಮಗೆಲ್ಲ. ಯಾಕೆ ದೀಪಿಕಾ ಮಾತಾಡ್ತಿಲ್ಲ? ನಿನಗಾಗ್ತಿರೋ ಖುಷಿಗೆ ಮಾತೇ ಬರ್ತಿಲ್ವಾ? ಹೌದು ಅಭಿ, ನನಗಾಗ್ತಿರೋ ಖುಷಿಗೆ ಮಾತೇ ಬರ್ತಿಲ್ಲ. ಪೂರ್ಣಿ ನಂಗೆ ಅಕ್ಕಾಗಿ ಸಿಕ್ಕಿರೋದು ನನ್ನ ಅದೃಷ್ಟ. ಹೌದು ದೀಪಿಕಾ, ಅದಕ್ಕೆ ಅದೃಷ್ಟ ದೇವತೆ. ಇನ್ಮೇಲಿಂದ ಎಲ್ಲ ಒಳ್ಳೆಯದೇ ಆಗುತ್ತೆ. ಸರಿ, ಒಂದು ನಿಮಿಷ ಕಣ್ಣು ಮುಚ್ಕೊ. ಕಣ್ಣು ಮುಚ್ಚಬೇಕಾ? ಏನಿದು ಸಮರ್ಥ? ಮಲ್ಕೊಳ್ಳೋ ಹೊತ್ತಲ್ಲಿ ಕಣ್ಣು ಮುಚ್ಚಲ್ಲೇ ಆಟನ? ಇನ್ನೊಂದು ಸ್ವಲ್ಪ ಹೊತ್ತು ಹೋದ್ರೆ ಕಣ್ಣು ಮುಚ್ಕೊಂಡು ಮಲ್ಕೊಂಡ್ಬಿಡ್ತೀನಿ. ಈಗ ನೀನು ಕಣ್ಣು ಮುಚ್ತೀಯೋ ಇಲ್ವೋ? ಸರಿ. ಸಮರ್, ಏನಿದು? ಓಪನ್ ಮಾಡಿ ನೋಡು.
ಥ್ಯಾಂಕ್ ಯು ಸಮರ್ಥ್, ಥ್ಯಾಂಕ್ ಯು ಸೋ ಮಚ್. ಇದನ್ನೆಲ್ಲ ನಾನು ಎಷ್ಟು ಇಷ್ಟಪಡ್ತೀನಿ ಗೊತ್ತಾ? ಈ ಪುಟ್ಟ ಪುಟ್ಟ ಗಿಫ್ಟ್ಸ್ಗಳೆಲ್ಲ ನಂಗೆ ತುಂಬ ಖುಷಿ ಕೊಡುತ್ತೆ. ದೊಡ್ಡ ದೊಡ್ಡ ಗಿಫ್ಟ್ ತರೋಷ್ಟು ದುಡ್ಡು ನನ್ನ ಹತ್ರ ಇಲ್ಲ, ಅದಕ್ಕೆ ಈ ಪುಟ್ ಪುಟ್ ಗಿಫ್ಟ್ ತಂದಿದ್ದೀನಿ. ಸಾರಿನಾ? ಅಯ್ಯೋ ದಡ್ಡ, ನಿಜವಾಗ್ಲೂ ಪ್ರೀತಿಸೋ ಹುಡುಗಿರಿಗೆ ನೀವು ನಮಗೋಸ್ಕರ ಏನೋ ತಂದಿದ್ದೀರಾ ಅನ್ನೋದ್ರಲ್ಲಿ ಖುಷಿ ಇರುತ್ತೆ ಹೊರತು ಏನು ತಂದಿದ್ದೀರಾ ಅನ್ನೋದ್ರಲ್ಲಿ ಅಲ್ಲ. ನಿನಗೆ ಗಿಫ್ಟ್ ಕೊಡಬೇಕು ಅನ್ನೋ ಮನಸ್ಸಾಯ್ತಲ್ಲ, ಆ ಮನಸ್ಸನ್ನ ನಾನು ಪ್ರೀತಿಸ್ತೀನಿ. ಈ ರೀತಿ ಸರ್ಪ್ರೈಸ್ ಕೊಡಬೇಕು ಅನ್ನೋ ಎಕ್ಸೈಟ್ಮೆಂಟ್ ಇದೆಯಲ್ಲ, ಆ ಎಕ್ಸೈಟ್ಮೆಂಟ್ನ ನಾನು ಪ್ರೀತಿಸ್ತೀನಿ. ನನ್ನ ಹೆಂಡತಿಗೆ ಇಂಥ ಪುಟ್ಟ ಪುಟ್ಟ ಖುಷಿನ ಕೊಡಬೇಕು ಅನ್ನೋ ಹೃದಯ ಇದೆಯಲ್ಲ, ಆ ಹೃದಯನ ನಾನು ಪ್ರೀತಿಸ್ತೀನಿ. ನನಗೆ ಈ ಗಿಫ್ಟಿನ ಬೆಲೆ ಕಾಣಿಸ್ತಿಲ್ಲ. ನಿನ್ನ ಪ್ರೀತಿ, ನಿನ್ನ ಕಾಳಜಿ, ಇದನ್ನು ತಗೊಳ್ಳೋದಕ್ಕೆ ನೀನು ಕೊಟ್ಟಿರೋ ಟೈಮು, ನಾನು ಎಷ್ಟು ಖುಷಿ ಪಡ್ಬೋದು ಅನ್ನೋ ನಿನ್ನ ಕುತೂಹಲ, ಇದೆಲ್ಲ ಕಾಣಿಸ್ತಿದೆ. ನನಗೆ ತುಂಬಾ ಖುಷಿ ಆಯಿತು ಸಮರ್. ಥ್ಯಾಂಕ್ ಯು ಸೋ ಮಚ್. ಬಾ, ನನಗೆ ಈಗ ಸಮಾಧಾನ ಆಯಿತು. ನನ್ನ ಹೆಂಡತಿ ಖುಷಿ ಪಡ್ತಾಳೆ ಅಂತ ಗೊತ್ತಿತ್ತು, ಆದರೆ ಇಷ್ಟೊಂದು ಖುಷಿ ಪಡ್ತಾಳೆ ಅಂತ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ನೀನು ನನಗೆ ಸರ್ಪ್ರೈಸ್ ಕೊಟ್ಟೆ. ಅದೆಲ್ಲ ಇರಲಿ, ಇದನ್ನೆಲ್ಲ ಯಾವಾಗ ತಗೊಂಡೆ? ಸಾಹೇಬ್ರಿಗೆ ಅಷ್ಟೊಂದು ಟೈಮಲ್ಲಿತ್ತು? ಓ ಅದಾ, ಇವತ್ತು ಅಭಿ ಬಳೆ ತಗೊಳ್ಳೋಕ್ಕೆ ಅಂತ ಫ್ಯಾನ್ಸಿ ಸ್ಟೋರ್ಗೆ ಹೋಗಿದ್ದ. ಅವ್ನು ಬಳೆ ತಗೊಳ್ಳೋ ಟೈಮಲ್ಲಿ ನಾನು ಇದನ್ನೆಲ್ಲ ತಗೊಂಡೆ. ಏನು ಅಭಿ ಬಳೆ ತಗೊಳ್ಳೋದಾ? ಯಾಕೆ ಏನು ಅಂತ ಕೇಳಬೇಡ, ಅದು ಕೂತ್ರ ನನಗಿರ್ಲಿ, ಅವನಿಗೂ ಗೊತ್ತಿರಲ್ಲ. ಏನೋ ವಿಚಿತ್ರವಾಗಿ ಆಡ್ತಿದ್ದ, ಏನಾರ ಮಾತಾಡ್ತಾ ಇದ್ದ. ನಾನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳಿಲ್ಲ. ಆ ಟೈಮಲ್ಲಿ ನಿನಗೋಸ್ಕರ ಅಂತ ಇದನ್ನೆಲ್ಲ ತಂದೆ. ಆಹಾ, ಅಣ್ಣ ತಮ್ಮ ಇಬ್ರು ಸರಿಯಾಗಿದ್ದೀರಾ. ಒಬ್ಬೊಬ್ರು ಒಂದೊಂದು ಥರ ಆಡ್ತೀರಾ. ನೋಡು, ಅವನ ತಮ್ಮ ಗಿಮ್ಮ ಅಂತೆಲ್ಲ ಅನ್ಬೇಡ, ನನಗೂ ಹಂಗೂ ಆಗ್ಬರಲ್ಲ. ಆಹಾ, ಮನ್ಸಲ್ಲಿ ಪ್ರೀತಿ ಇದ್ರೂ ಹೊರಗೆ ಮಾತ್ರ ಬಿಂಕ. ಹೀಗೆ ಎಷ್ಟು ದಿನ ಆಡ್ತೀಯ ನಾನು ನೋಡ್ತೀನಿ. ಸರಿ ಬಾ, ನಾನು ನೆಲ್ ಪಾಲಿಶ್ ಹಾಕ್ಕೊಡ್ತೀನಿ. ಹಾ, ನೀನು ನನಗೆ ನೆಲ್ ಪಾಲಿಶ್ ಹಾಕ್ತೀಯಾ? ಯಾಕೆ ಹಾಕ್ಬಾರ್ದ? ಇದು ನಿಜವಾದ ಗಿಫ್ಟ್ ಅಂದರೆ ಇದಕ್ಕೆ ಬೆಲೆನೇ ಕಟ್ಟಕ್ಕಾಗಲ್ಲ ಸಮರ್. ಆಹಾ, ನೈಲ್ ಪಾಲಿಶ್ ಹಾಕಿರೋ ಬೆರಳಿಗೆ ನೈಲ್ ಪಾಲಿಶ್ ಹಾಕೋಕ್ಕೆ ನಾನು ಏನು ಅನ್ಕೊಂಡಿದ್ಯಾ? ಎಲ್ಲಿ ಕಾಲ್ ಚಾಚು. ಕಾಲ? ಹಾ, ಸಾಥಿ ಜೊತೆಗಾತಿ ಇದು ತಾಜಾ ಮಾಹಿತಿ ಆದೆ